ಈಗ ಸ್ಟಾರ್ಟ್ ಆಯ್ತಾ ಹಾಯ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನಮಸ್ಕಾರ. ನಾನು ದವಂಡಗಲ್ ಅಕ್ಷು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಉಡುಪಿ ಪೇಟೆಗಂತ ಹೊರಟಿದ್ದೆ. ಆವಾಗ ನನ್ನ ಫ್ರೆಂಡ್ ಐಶ್ವರ್ಯ ಸಿಕ್ಕಿದ್ಲು. ಸೊ ಅವಳನ್ನು ಮಾತಾಡ್ಸ್ಕೊಂಡು ಅವಳ ಹತ್ರ ಒಂದು ಫೋಟೋ ಎಲ್ಲ ತೆಕ್ಕೊಂಡು ವಿಡಿಯೋ ಎಲ್ಲ ಮಾಡಿಕೊಂಡು ಮತ್ತೆ ಬಸ್ಸಲ್ಲಿ ಹೋಗ್ತಾ ಇರಬೇಕಾದ್ರೆ ಬ್ರಹ್ಮಾವರದಲ್ಲಿ ನನ್ನ ಫ್ರೆಂಡ್ ಅಪೂರ್ವ ಸಹ ಸಿಕ್ಕಿದ್ಲು. ಮಸ್ತ್ ಖುಷಿ ಆಯಿತು. ಅಲ್ಲಿಂದ ನಾವು ಸೀದಾ ಬಂದ್ವಿ ಉಡುಪಿ ಪೇಟೆಗೆ. ನಾವು ಎಷ್ಟೇ ದೊಡ್ಡವರಾದರೂ ನಾವು ಶಾಲೆಯಲ್ಲಿ ಕಲ್ತಂಥ ಫ್ರೆಂಡ್ಸ್ ಸಿಕ್ಕುವಾಗ ಮಸ್ತ್ ಖುಷಿಯಾಗುತ್ತೆ. ಯಾವಾಗಲೂ ಅಷ್ಟೇ, ನನಗೆ ಯಾರಾದರೂ ಸಿಕ್ಕಿದಾಗ ಅವ್ರು ಮಾತಾಡಿಸುವಾಗ ಇರ್ಬೋದು, ಅವರನ್ನು ಮಾತಾಡಿಸುವಾಗ ಇರ್ಬೋದು, ತುಂಬ ಅಂದರೆ ತುಂಬ ಖುಷಿಯಾಗ್ತದೆ. ನಮಗೆ ಅವರೊಟ್ಟಿಗೆ ಆಟ ಆಡಿದ ನೆನಪುಗಳು ಎಲ್ಲ ಒಟ್ಟಿಗೆ ಆಗುವಾಗ ಎಂಥ ದಿನಗಳನ್ನು ಕಳೆದಿದ್ದೇವೆ ನಾವು. ದೇವ್ರು ನಮಗೆ ಎಂಥ ಜೀವನ ಕೊಟ್ಟಿದ್ರು ಈ ಮೊದಲು, ಎಷ್ಟು ಖುಷಿಯಲ್ಲಿದ್ವಿ ನಾವು ಅಂತೇಳಿ ಎಲ್ಲ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೋ. ಹಾಂ, ಓಕೆ, ಅದು ಇರಲಿ ಬಿಡಿ, ಪರವಾಗಿಲ್ಲ. ಇನ್ನೊಂದು ದಿನ ಅದ್ರ ಬಗ್ಗೆ ಮಾತಾಡೋಣ. ಆಮೇಲೆ ನಾವು ಉಡುಪಿ ಬಂದ ತಕ್ಷಣ ನನ್ನ ತಂಗಿ ಹೇಳಿದರು, ಬೊಂಡ ಫ್ಯಾಕ್ಟ್ರಿಗೆ ಹೋಗಿ ಒಂದು ಸ್ವಲ್ಪ ಬೊಂಡ ಕುಡ್ಕೊಂಡು ಬರೋಣ ಅಂತ ಹೇಳಿ. ಅಂದರೆ ಅವಳು ಯೂಟ್ಯೂಬಲ್ಲೋ ಇಲ್ಲ ಇನ್ಸ್ಟಾಗ್ರಾಮ್ ರೀಲ್ಸಲ್ಲೋ ನೋಡಿದ್ಲಂತೆ. ಹಾಂ, ಆಯಿತು ಹೋಗೋಣ ಅಂತೇಳಿ ಹೇಳಿ ನಾವು ಸೀದಾ ಎತ್ಕೊಂಡು ಫಸ್ಟಿಗೆ ಬೊಂಡ ಫ್ಯಾಕ್ಟ್ರಿಗೆ ಹೋದ್ವಿ. ಬೊಂಡ ಫ್ಯಾಕ್ಟ್ರಿಗೆ ಹೋಗಿ ಅಲ್ಲಿಂದ 3 ಬೊಂಡ ತೊಗೊಂಡ್ವಿ. 3 ಬೊಂಡ ಅಲ್ಲ, ಸಾರಿ, 3 ಕಪ್ಪು ಬೊಂಡದ ನೀರು, ಸಿವಾಳದ ನೀರು ತಗೊಂಡ್ವಿ. ಆಮೇಲೆ ಅದನ್ನು ಕುಡಿದು ಅಲ್ಲಿಂದ ನಾವು ಸೀದಾ ವಾಪಸ್ಸು ನಿಖಿತಾ ಏನು ತಿಂದಿಲ್ಲ ಅಂತ ಹೇಳಿದ್ಲು. ಸೊ ಅವಳಿಗೆ ಮತ್ತೆ ಹಸಿವಾಗ್ತಾ ಇತ್ತ ಅಂತ ಹೇಳಿ ನಾವು ಅಲ್ಲೇ ಕೆಳಗಿರುವಂಥ ಶಾಂತಿಸಾಗರ್ ಹೋಟೆಲ್ಗೆ ಹೋಗಿದ್ವಿ. ಅಲ್ಲಿಂದ ಹೋಟೆಲ್ಗೆ ಹೋಗಿ ಅಲ್ಲೊಂದು ಮಸಾಲೆ ದೋಸೆ ತಗೊಂಡ್ವಿ. ಹಾಂ, ಗ್ಯಾಸ್ ಎಲ್ಲ ಇಲ್ಲ ಅಂತ ಹೇಳಿ ಅವರು ಅದಿಲ್ಲ ಇದಿಲ್ಲ, ಇರೋದೇ ಇದು ಮಾತ್ರ ಅಂತ ಹೇಳಿದರು. ಏನು ಮಾತ್ರ ಅಂತೇಳಿ ಹೇಳಿದರೆ ಸೆಟ್ ದೋಸೆ ಮತ್ತು ಮಸಾಲೆ ದೋಸೆ ಮತ್ತು ಪ್ಲೇನ್ ದೋಸೆ. ಸೊ ನಮಗೆ ಮಸಾಲೆ ದೋಸೆ ಕೊಡಿ ಅಂತ ಹೇಳಿದ್ವಿ. ನಮಗೆ ಇಲ್ಲಾಂದ್ರೂ ಸಹ ನಾವು ಯಾವಾಗಲೂ ಅಲ್ಲಿ ಮಸಾಲೆ ದೋಸೆನೇ ತಿಂತಿದ್ವಿ. ಈ ಸಲನೂ ಮಸಾಲೆ ದೋಸೆನೇ ಆರ್ಡರ್ ಮಾಡಿದ್ವಿ. ಆರ್ಡರ್ ಮಾಡಿದ ತಕ್ಷಣ ಅಂತೂ ಬಂದಿಲ್ಲ. ಅಲ್ಲೇ 1-2 ನಿಮಿಷ ಕೂತ್ಕೊಂಡು ವಿಡಿಯೋ ಎಲ್ಲ ಮಾಡಿಕೊಂಡೆ ನಾನು. ನನ್ನ ತಂಗಿ ತುಂಬ ಚೆಂದ ವೀಡಿಯೋ ತೆಗೆದುಕೊಟ್ಟಿದ್ದಲ್ಲ, ನನಗೆ ಈ ವಿಡಿಯೋದ ಬಗ್ಗೆ ತುಂಬ ಖುಷಿ ಆಯಿತು. ಆಮೇಲೆ ಮಸಾಲೆ ದೋಸೆನೇ ಬಂತು. ಮಸಾಲೆ ದೋಸೆ ಬಂದ್ರ ಮೇಲೆ ನಾವು ಆಚೆ ನೋಡೋದಿಲ್ಲ, ಮಸಾಲೆ ದೋಸೆ ತಿನ್ಲಿಕ್ಕೆ ಸ್ಟಾರ್ಟ್ ಆಯಿತು. ಒಂದು ಮಸಾಲೆ ದೋಸೆ ತೊಗೊಂಡು 3 ಜನ ಶೇರ್ ಮಾಡಿದ್ವಿ. ಅಂದರೆ ನಾವು ಸ್ವಲ್ಪ ತಿಂದ್ವಿ, ಅವ್ರು ಹೆಂಗಿದ್ರು ಸ್ವಲ್ಪವೇ ತಿನ್ನೋದು. ಆಮೇಲೆ ನಾನು ಒಂದು ಚಹಾ ಬೇಕು ಅಂತ ಹೇಳಿ ಒಂದು ಚಾನು ಸಹ ಆರ್ಡರ್ ಮಾಡಿದ್ದೆ. ಅಲ್ಲಿಂದ ಹೊರಗೆ ಬರಬೇಕಿದ್ರೆ ಒಂದು ಗಾಡಿಯಲ್ಲಿ ಅರಿಶಿನ ಇದನ್ನು ನಾವು ಹುಡಿ ಮಾಡಿ ಕೊಡ್ತೇವೆ ಅಂತ ಹೇಳಿ ಮಾರ್ತಾಯಿದ್ರು. ಸೊ ನಾನು ನೋಡ್ತಾ ಇದ್ದೆ, ಆಮೇಲೆ ನೋಡಿಕೊಂಡೆ ಅಷ್ಟೇ, ತೊಗೊಳ್ಳಿಲ್ಲ. ಆಮೇಲೆ ಉಡುಪಿ ಪೇಟೆಗೆ ಬಂತು. ಮೇನ್ ಸಿಟಿ ಬಂದಾದಮೇಲೆ ಕುಶಲ್ ಸಿಗೋಯ್ತು. 40% ಆಫ್ ಅಂತ ಬೋರ್ಡ್ ಆಗಿದ್ದು ಕಣ್ಕೊಂಡಪ್ಪ ಏನಂತೇಳಿ ಹೇಳಿ ಅನ್ಕೊಂಡು ಬಂದಿದ್ದೆ. ನೋಡೋಣ, ಕಣ್ಕಂಡೆ ಹೋದೆ. ಒಂದದು ನನ್ನ ಕೈಗೆ ಹತ್ತ, ಒಂದು ನನ್ನ ಕೈಗೆ ಹತ್ತಿಲ್ಲ. ಎಸ್, ನೋಡ್ಕೊಂಡಂತೂ ಬಂತು. ಕಲೆಕ್ಷನ್ ಚಂದ. ಎಷ್ಟು ಚಂದ ಇರ್ತದೆ, ನನ್ನ ದೃಷ್ಟಿಯೇ ತಾಗುತ್ತೆ. ಬಂಧನ ಜೀವ ಎಷ್ಟು ಚೆನ್ನಾಗಿದೆ ಇದು. ನೆಕ್ಸ್ಟ್ ಒಂದು 2 ಕೆಳಗೆ ಬಿಡಿ. ಕುಚ್ಚಿ ನಮ್ಮನೆಗೆ ಒಂದು ಚುಂಕಿತ್ ಬತ್ತಿಯ ನೀನು ಸಾಕಿದ್ದಾನೆ. ಇಲ್ಲಿ ಇಡಬೇಡಿ ಅಕ್ಕ. ಎಸ್, ನಾನು ನಮ್ಮ ಚುಂಕಿಗೆ ಒಂದು ಬೆಲ್ ತೊಗೊಳ್ಬೇಕು ಅಂತ ಹೇಳಿ ಮೊನ್ನೆಯಿಂದನೂ ಹುಡುಕ್ತಾ ಇತ್ತು. ಅದ್ರದ್ದು ಬೆಲ್ಲು ಹಿಂಗೆ ಕತ್ತಿ ಕಟ್ಟೋದು ಬೆಲ್ಟ್ ಕಟ್ಟಾಗಿದೆ. ಆಮೇಲೆ ಅದು ಸ್ವಲ್ಪ ದೊಡ್ಡದಾದ್ಮೇಲೆ ಅದು ಕಾಣಿಲಿಕ್ಕೆ ಸ್ಟಾರ್ಟ್ ಆಯ್ತು ಅಂತೇಳಿ ಹೇಳಿ ಬೆಲ್ ಸಹ ತೆಗ್ದಿಟ್ಟದ್ದು. ಈಗ ಹೊಸದು ತೊಗೊಂಡು ಹೋಗಬೇಕು. ಇಲ್ಲಿ ಬಂದಿತ್ತಲ್ಲ, ಸೊ ಒಂದು ಹೊಸದು ಬೆಲ್ ತೊಗೊಂಡು ಹೋಗುವ ಅಂತ ಚುಂಕಿಗೆ. ಇದಕ್ಕೂ ಚೆನ್ನಾಗಿದೆ. ಹಾಯ್ ಪಾಪ, ನಾನು ಅಂದ್ಕೊಂಡು ಹೆದರ್ಕಂತಿತ್ತು.
ಸುಮಾರು ದಿನ ಆಗಿತ್ತು ನಾವು ಕೃಷ್ಣ ಮಠ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಎಣಿಸಿ ಹೋಗಲಿಕ್ಕೆ ಆಗ್ತಾ ಇರಲಿಲ್ಲ. ಸೊ ಇವತ್ತು ಕೃಷ್ಣ ಮಠಕ್ಕೆ ಹೋಗುವ ಅಂತ ಹೇಳಿ ಕೃಷ್ಣ ಮಠಕ್ಕೆ ಬಂದಾದಮೇಲೆ ನಾವು ಒಂದೆರಡು ವೀಡಿಯೋಸ್ ಮಾಡ್ಕೊಂತು ಇರಲಿ ಬಂದದ್ದು ಖುಷಿಗೆ ಅಂತೇಳಿ ಹೇಳಿ. ಈ ಸಲ ನಿಖಿತಾ ಅವರು ತುಂಬ ಚೆಂದ ಮಾಡಿ ವಿಡಿಯೋ ತೆಗೆದಿದ್ದಾರೆ, ನಂದು ನನ್ನ ತಂಗಿದು. ನಿಖಿತಾ ತುಂಬ 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 ಥ್ಯಾಂಕ್ ಯು. ಇಲ್ಲಿ ನಾನು ಮತ್ತು ರಕ್ಷಿತಾ ಮಾತಾಡ್ತಿದ್ವಿ, ನಿಖಿತಾ ಒಳ್ಳೆ ವಿಡಿಯೋಗ್ರಾಫರ್ ಆಗ್ಬೋದು ಅಂತೇಳಿ ಹೇಳಿ ಎಲ್ಲ ಸುಮ್ಮನೆ ಮಾತಾಡ್ತಾ ಇದ್ವಿ. ಆಮೇಲೆ ಮಾತಾಡಿ ಎಲ್ಲ ಆದಮೇಲೆ ಇದು ಸುಮ್ಮನೆ ವಿಡಿಯೋ ಶೂಟ್ ಮಾಡ್ಕೊಂಡಿರುವಂಥದ್ದು. ನಾವು ಅದಕ್ಕಿಂತ ಮುಂಚೆ ನಾವು ದೇವಸ್ಥಾನದ ಅಂದರೆ ಕನಕನ ಕಿಂಡಿಗೆ ಹೋಗಿ ನಮಸ್ಕಾರ ಎಲ್ಲ ಮಾಡಿ ಬಂದೆಲ್ಲ ಆದಮೇಲೆ ವಿಡಿಯೋ ಮಾಡ್ಕೊಂಡಿರುವಂಥದ್ದು. ಆಮೇಲೆ ಕೃಷ್ಣ ಮಠದ್ದು ರಥಬೀದಿಗೆ ಒಂದು ಪ್ರದಕ್ಷಿಣೆ ಹಾಕಿ ಅಲ್ಲಿನ ಎಲ್ಲ ಮಠದ ಹತ್ರ ಎಲ್ಲ ನಿಂತು ಕೈ ಮುಗಿದು ಅಲ್ಲಿಂದ ನಾವು ಸೀದಾ ಗುರುರಾಯರ ಮಠಕ್ಕೆ ಹೋಯಿತು. ಮಠದಲ್ಲಿ ಒಂದು 2 ನಿಮಿಷ ಕೂತ್ಕೊಂಡು ದೇವರಿಗೆಲ್ಲ ಪ್ರೇ ಮಾಡಿ ಅದಾದಮೇಲೆ ನಾವು ಊಟ ಮಾಡುವ ಅಂತ ಆಗಿತ್ತು. ಆದರೆ ನಾವು ಮಸಾಲೆ ದೋಸೆ ತಿಂದಿದ್ವಿ, ಅದಕ್ಕೆ ನಮಗೆ ಹೊಟ್ಟೆ ಅಷ್ಟಾಗಿ ಹಸಿವಾಗ್ತಾ ಇರಲಿಲ್ಲ. ಅದಕ್ಕೆ ನಾವು ಅನಂತೇಶ್ವರ, ಚಂದ್ರಮೌಳೇಶ್ವರ ಎಲ್ಲ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ಕೈ ಮುಗಿದು ಬರುವಂತ ಹೋದ್ವಿ. ಅಲ್ಲಿ ಹೋಗುವಾಗ ಎಲ್ಲ ದೇವಸ್ಥಾನದಲ್ಲೂ ಒಳ್ಳೆ ಮಡ್ಲು ಚಪ್ಪರ ಹಾಕಿದ್ರು. ನನಗೆ ಭಾರಿ ಖುಷಿ ಆಯಿತು. ಅಂದರೆ ಈ ಸಮಯದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆಯೂ ಮಡ್ಲಿನ ಚಪ್ಪರ ಹಾಕ್ತಾರೆ. ನಮ್ಮ ಮನೆಯಲ್ಲೂ ಅಷ್ಟೇ, ಮೊದಲೆಲ್ಲ ಮಡ್ಲಿನ ಚಪ್ಪರ ಹಾಕ್ತಿದ್ರು ಈ ಸಮಯಕ್ಕೆ. ಆಮೇಲೆ ಮಳೆ ಬರುತ್ತಂತ ಅನ್ನುವಾಗ ಚಪ್ಪರ ತೆಗಿತಿದ್ರು. ಕೃಷ್ಣ ಮಠದಲ್ಲಿ ಇವತ್ತು ಶನಿವಾರ ಆಗಿರೋದ್ರಿಂದ ನಾನು ಮತ್ತು ನನ್ನ ತಂಗಿ ಎಣಿಸ್ಕೊಂಡ್ವಿ ನೆಲದಲ್ಲಿ ಊಟ ಮಾಡುವ ಅಂತ ಹೇಳಿ. ಇವತ್ತಿನ ದಿನ ಆಲ್ಮೋಸ್ಟ್ ಎಲ್ಲರೂ ನೆಲದಲ್ಲೇ ಊಟ ಮಾಡ್ತಾರೆ. ಸೊ ನಾವು ಸಹ ಮಾಡೋಣ ಅಂತ ಹೇಳಿ ನೆಲದಲ್ಲಿ ಊಟ ಮಾಡುವ ಪಂಕ್ತಿಗೆ ಹೋಗಿ ಕೂತ್ಕೊಂಡು ಊಟ ಮಾಡಿದ್ವಿ. ಆಮೇಲೆ ನಿಖಿತಾ ಸಹ ಅಡ್ಡಿಲ್ಲ ಅಕ್ಕ ನಾನು ಸಹ ಬರ್ತೆ ಅಂತ ಹೇಳಿ ಅವಳು ಸಹ ನಮ್ಮೊಟ್ಟಿಗೆ ಜಾಯ್ನ್ ಆದಳು. ನಾವು ಮೂವರು ಕೂತ್ಕೊಂಡು ನೆಲದಲ್ಲೇ ಊಟ ಮಾಡ್ತು. ಆಮೇಲೆ ಅಲ್ಲಿಂದ ನಾವು ಸ್ವಲ್ಪ ಹೊತ್ತು ಭಜನೆ ಕೇಳಿ ಒಂದು 15 ನಿಮಿಷ ಅಲ್ಲೇ ಕೂತು ಭಜನೆ ಎಲ್ಲ ಕೇಳಿದ್ವಿ. ಭಜನೆ ಕೇಳಿ ಅದಾದಮೇಲೆ ನಾವು ಮತ್ತೆ ವಾಪಸ್ಸು ಹೊರಟ್ವಿ. ಎಲ್ಲಿಗೆ ಹೋಗ್ತಾ ಇರಬೇಕಾದ್ರೆ ಲಾಸ್ಟ್ ಟೈಮು ರಸಗುಲ್ಲ ಅಲ್ಲ ರಸ್ಮಲಾಯಿ ನಿಖಿತಾ ತಿನ್ನಬೇಕಂತ ಹೇಳಿ ಇಷ್ಟಪಡ್ತಾಯಿದ್ಲು, ಆದರೆ ಸಿಕ್ಕಿರಲಿಲ್ಲ. ಈ ಸಲ ನಮಗೆ ಸಿಕ್ಕಿತ್ತು. ಸೊ ರಸ್ಮಲಾಯಿ ತಿನ್ಕೊಂಡೇ ಹೋಗುವ ಅಂತ ಹೇಳಿ ರಸ್ಮಲಾಯಿ ಆರ್ಡರ್ ಮಾಡಿದ್ವಿ. ನಮ್ಮ ನಿಖಿತಾ ರಸ್ಮಲಾಯಿ ಬೇಕನ್ಕೊಂಡು ಮೊನ್ನೆ 3 ಹೋಟೆಲ್ ತಿರ್ಸಿದಾಳು. ಇವತ್ತು ರಸ್ಮಲಾಯಿ ತಗೊಂಡು ತಿಂತ ಇತ್ತು ಎಂತಂತಳು ಎಕ್ಸ್ಪೆಕ್ಟೇಷನ್ ಇನ್ನೂ ಜಾಸ್ತಿ ಥರ ಇರಲಿಲ್ಲ ಅಕ್ಕ ಅಂತ. ನಂಗಂತೂ ಇಷ್ಟ ಆಯಿತು. ನಂಗೆ ಎಂತ ಕೊಟ್ಟರು ಇಷ್ಟ ಆಗುತ್ತೆ. ನಂಗಂತೂ ಸ್ವೀಟ್ ಜಾಸ್ತಿ ಅಷ್ಟು, ನನಗೆ ಸ್ವಲ್ಪ ನಂಗೆ ಮಾಡಿಡೋದು ನಂಗೆ ಇಷ್ಟ. ಕಲರ್ ಹಾಕಿರೇನು ಅಷ್ಟ ಎಲ್ಲ. ನಾವು ಎಲ್ಲ ಕೆಲಸ ಹೊಡಿಪುಡಿ ಕೆಲಸ ಪೂರ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೇವೆ. ಓಕೆ ಬಾಯ್. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ಯಾರೆಲ್ಲ ಕಂಡ್ರಿ ಫುಲ್ ಕಂಡ್ರಿ ಅವರಿಗೆಲ್ಲರಿಗೂ ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವಿಡಿಯೋಗಾಗಿ ಕಾಯ್ತಾ ಇರಿ. ಒಳ್ಳೆ ಕಮೆಂಟ್ ಮಾಡಿದವರಿಗೆಲ್ಲ ತುಂಬ ಥ್ಯಾಂಕ್ ಯು. ನಾನು ಎಲ್ಲರ ಕಮೆಂಟನ್ನು ಓದ್ತೀನಿ, ಎಲ್ಲರಿಗೂ ರಿಪ್ಲೈ ಮಾಡ್ತೀನಿ. ಮುಂದೆ ಸಹ ಕಮೆಂಟ್ ಹಾಕ್ತಾಯಿರಿ, ವಿಡಿಯೋನ ಲೈಕ್ ಮಾಡ್ತಾಯಿರಿ. ಮತ್ತೆ ಸಿಗ್ತೀನಿ. ಬಾಯ್.